ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಹೇರ್ ಮತ್ತು ಸ್ಕಿನ್‌ಗೆ ಕ್ರೀಮ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕೊಕೊನಟ್ ಮಿಲ್ಕ್ ತಗೊಂಡಿದ್ದೀನಿ ಮತ್ತು ಕಾರ್ನ್ ಸ್ಟಾರ್ಚ್ ಇದು 2 ಮೈನ್ ಇಂಗ್ರೀಡಿಯೆಂಟ್ ಆಗಿ ನಾನಿಲ್ಲಿ ತಗೊಂಡಿರೋದು. ಇದರಿಂದ ನಾವಿವಾಗ 2 ಥರ ಕ್ರೀಮ್ ಮಾಡೋಣ. ಫಸ್ಟ್ ನಾನಿಲ್ಲಿ ಕೊಕೊನಟ್ ಮಿಲ್ಕಿಗೆ ಕಾರ್ನ್ ಸ್ಟಾರ್ಚ್ ಹಾಕ್ಕೊಂಡು ಕ್ರೀಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೆರಡನ್ನೂ ಮಿಕ್ಸ್ ಮಾಡಿ ನಾವು ಸಣ್ಣ ಉರಿಯಲ್ಲಿ ಬಿಸಿ ಮಾಡಿದಾಗ ಇದು ಕ್ರೀಮ್ ಥರ ಆಗುತ್ತೆ. ನಿಮಗೆ ವಾಟರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ. ತುಂಬ ಗಟ್ಟಿಗೆ ಬರಬಾರ್ದು, ಏಕೆಂದರೆ ಆರಿದ ಮೇಲೆ ಫುಲ್ ಗಟ್ಟಿಯಾಗೋಗ್ಬಿಡುತ್ತೆ. ಸೊ ಲೈಕ್ ಒಂದು ದೋಸೆ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು ನಿಮಗೆ, ಏಕೆಂದರೆ ಇದು ತಣ್ಣಗಾದ್ಮೇಲೆ ಗಟ್ಟಿಯಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಇದು ರೆಡಿಯಾಗಿದೆ. ಇದು ಆರಿದ ಮೇಲೆ ನಾನು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದ್ರದ್ದು ಬೆನಿಫಿಟ್ ಏನಂದರೆ, ನೀವು ಹೇರ್ಗೆ ಹಾಕ್ಕೊಂಡ್ರೆ ಕಂಡೀಷನರ್ ಥರ ವರ್ಕ್ ಮಾಡುತ್ತೆ. ಸೊ ಇಲ್ಲ ಅಂತಂದ್ರೂ ನಿಮ್ಮದು ತುಂಬ ಫ್ರೀಝಿ ಹೇರ್ ಇದ್ದರೆ ಅದಕ್ಕೆ ಅಪ್ಲೈ ಮಾಡೋದ್ರಿಂದ ಎಕ್ಸೆಸ್ ಆಯಿಲ್ನೆಲ್ಲ ಅಬ್ಸರ್ವ್ ಮಾಡಿ ಸ್ಮೂತ್ನಿಂಗ್ ಮಾಡುತ್ತೆ ನಿಮ್ಮದು ಹೇರ್ನ. ಸ್ಕಿನ್ಗೂ ಕೂಡ ಅಪ್ಲೈ ಮಾಡಿದರೆ ಆಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ. ಇವಾಗ ನಾನಿಲ್ಲಿ ಒಂದು 3 ಸ್ಪೂನು ಅದೇನು ಮಾಡಿಟ್ಕೊಂಡಿದ್ದೀನಲ್ವ ಕ್ರೀಮ್ ತಗೊಂಡು ಅಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೋತಾ ಇದ್ದೀನಿ. ಇದು ಒಂದು ಮೆಥಡು, ತುಂಬ ಸಿಂಪಲ್ ಮೆಥಡು. ಜಸ್ಟ್ 3 ಇಂಗ್ರೀಡಿಯೆಂಟಲ್ಲಿ ಮಾಡ್ಕೊಳ್ಬೋದು. ಇದನ್ನು ನೀವು ಹೇರ್ಗಾದರೂ ಅಪ್ಲೈ ಮಾಡ್ಬೋದು, ಸ್ಕಿನ್ಗಾದರೂ ಅಪ್ಲೈ ಮಾಡೋದು. ಸ್ಕಿನ್ನಿಗೆ ಮಾಡಿದ್ರೆ ಗ್ಲೋನೆಸ್ ಕೊಡುತ್ತೆ. ಈವನ್ ಹೇರಿಗೆ ಮಾಡಿದ್ರೆ ನಿಮಗೆ ಹೇರ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ ಮತ್ತು ಸ್ಮೂತ್ ಆಗುತ್ತೆ, ನಿಮ್ಮ ಹೇರ್ ಶೈನಿಂಗ್ ಆಗುತ್ತೆ. ಇನ್ನೊಂದು ಮೆಥಡ್ ಬಂದುಬಿಟ್ಟು ಇದರಲ್ಲೂ 3 ಸ್ಪೂನ್ ತಗೊಂಡು ಎಲೋವಿರಾ ಜೆಲ್ಲುನ ನಾನು ಆ್ಯಡ್ ಮಾಡ್ತೀನಿ. ಪ್ಲಸ್ ಗ್ಲಿಸರಿನ್ನು ಒಂದು 4 ಡ್ರಾಪ್ ಗ್ಲಿಸರಿನ್ ಹಾಕ್ಕೊಳ್ಳಿ. ಆಮೇಲೆ ಎಲೋವಿರಾ ಜೆಲ್ಲು, ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಹೇರ್ಗೆ ಮತ್ತು ಸ್ಕಿನ್ಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಏನು ಖರ್ಚಿಲ್ದಲೇ ನೀವು ಆರಾಮಾಗಿ ಇದನ್ನು ಮಾಡ್ಕೊಳ್ಬೋದು. ಕೂದಲಿಗೆ ಇದನ್ನು ಕಂಡೀಷನರ್ ಆಗಿ ಯೂಸ್ ಮಾಡ್ಬೋದು, ಅಥವಾ ನಿಮ್ಮದು ತುಂಬ ಕೂದಲು ಹರಡ್ಕೊಳ್ಳುತ್ತೆ, ನೀಟಾಗಿ ಕೂರಲ್ಲ ಅಂತಂದಾಗ ನೀವು ಜಸ್ಟು 1-2 ಡ್ರಾಪ್ ಹಾಕ್ಕೊಂಡು ಇದನ್ನು ಕೈಯಿಂದ ಈಗ ಹಾಕ್ಕೊಂಡು ಅಪ್ಲೈ ಮಾಡಿಕೊಂಡಾಗ ಜಸ್ಟ್ ಕೂದಲಿಗೆ ನಿಮಗೆ ಸ್ಮೂತಾಗಿ ಸ್ಟ್ರೈಟನಿಂಗ್ ಆಗಿ ಕೂದಲು ಬರುತ್ತೆ. ನಿಮಗೆ ಕೊಕೊನಟ್ ಮಿಲ್ಕ್ ಬಂದುಬಿಟ್ಟು ಕೂದಲು ಸ್ಟ್ರೈಟ್ನಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ತುಂಬ ಹರಡ್ಕೊಳ್ಳಲ್ಲ. ಸೊ ಶೈನಿಂಗ್ ಆಗಿ ನೀಟಾಗಿ ಸ್ಟೇಬಲ್ ಆಗಿರುತ್ತೆ ಕೂದಲು. ಸ್ಕಿನ್ಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ, ಗ್ಲೋನೆಸ್ ಕೊಡುತ್ತೆ ನಿಮಗೆ ಸ್ಕಿನ್ಗೆ. ಪಿಂಪಲ್ ಕಲೆ ಇದ್ದರೆ ಅದು ಕೂಡ ಹೋಗುತ್ತೆ. ತುಂಬ ಸಿಂಪಲ್ ಆಗಿದೆ, ಪ್ರತಿಯೊಬ್ಬರು ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಏನು ಖರ್ಚಿಲ್ಲ ಅಂತ ಏನಿಲ್ಲ, ಏನು ಸೈಡ್ ಎಫೆಕ್ಟ್ ಎಲ್ಲ ಏನಿಲ್ಲ. ನೋಡಿ ಎಷ್ಟು ಸೂಪರಾಗಿದೆ ಕ್ರೀಮಿ ಟೆಕ್ಸ್ಚರು. ಸೊ ಎರಡರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡಿಕೊಂಡು ಯೂಸ್ ಮಾಡಿಕೊಂಡು ಇಷ್ಟ ಆದರೆ ಕಮೆಂಟ್ ಮಾಡಿ ನನಗೆ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿನ ತುಂಬ ಜನ ಮಾಡಿಕೊಂಡು ಯೂಸ್ ಮಾಡಿಕೊಳ್ಳಿ. ತುಂಬ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ. ಸೊ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.